ರಾಜ್ಯ ಸರ್ಕಾರಕ್ಕೆ ಹೋಗಿ ತಿಳಿಸ್ತಕ್ಕಂಥ ಪ್ರಯತ್ನ ನಾವೆಲ್ಲರೂ ಮಾಡಿ. ಚಿತ್ರದುರ್ಗದಲ್ಲಿ ನಿನ್ನೆ ಮತ್ತು ಇವತ್ತು 2 ದಿನಗಳ ಕಾಲ ಅಲೆಮಾರಿಗಳು ಇವತ್ತು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. ಅದು ಯಾವ ರೀತಿ ಅಂತಂದರೆ ಅವರ ವೇಷಭೂಷಣಗಳನ್ನು ಧರಿಸಿಬಿಟ್ಟು ಅಲ್ಲಿ ಅವ್ರ ತಕ್ಕ ಆಚಾರ ವಿಚಾರಗಳನ್ನು ಮತ್ತು ಏನು ಹೆಣ್ಣುಮಕ್ಕಳು ಭಿಕ್ಷಾಟನೆ ಮಾಡ್ಕೊಂಡು ಯಾವ ರೀತಿ ಹೋಗ್ತಾ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಗಾಂಧಿ ವೃತ್ತದಿಂದ ಹಿಡಿದು ಅಂಬೇಡ್ಕರ್ ಸ್ಟ್ಯಾಚ್ಯೂಗೆ ಮಾಲಾರ್ಪಣೆ ಮಾಡುವುದರ ಮುಖಾಂತರ, ತದನಂತರ ಏನು ನಮ್ಮ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗ ಒಂದು ಧರಣಿಯನ್ನು ಕೂತ್ಕೊಂಡಿದ್ವಿ. ಆ ಕೂತ್ಕೊಂಡಂಥ ಸಂದರ್ಭದಲ್ಲಿ ಅನೇಕ ಮುಖಂಡರುಗಳು, ಪಕ್ಷಾತೀತ ಕಾಂಗ್ರೆಸ್ನವ್ರು ಬಂದಿದ್ದು, BJPಯವರು ಬಂದಿದ್ದು, JDSನವರು ಬಂದಿದ್ದು, ಹಲವು ಸಂಘ ಸಂಸ್ಥೆಗಳು ಸಹ ಬಂದು ಅಲೆಮಾರಿಗಳೇ ನಾವು ಯಾವಾಗಲೂ ಸಹ ಬೆಂಬಲ ಇರ್ತೀವಿ ಅಂತ ಹೇಳಿದರು. ಕೆಲವು ಮುಖಂಡರುಗಳು ಹೇಳಿದರು, ನಮಗೆ ಕೊಟ್ಟಿರ್ತಕ್ಕಂಥ ಬಲಗೈ ಮತ್ತು ಎಡಗೈಯ ಮುಖಂಡರುಗಳು ಸಹ, ರಾಜಕೀಯ ಮುಖಂಡರುಗಳು ಮತ್ತು ಪ್ರಜಾಪ್ರತಿನಿಧಿಗಳು ಅವರು ಸಹ ಹೇಳಿದರು, ನಮಗೆ ಬಂದಂಥದ್ರಲ್ಲಿ 0.5% 1% ಕೊಡ್ತೀವಿ ಅನ್ನುವಂಥ ನಿಟ್ಟಿನಲ್ಲೂ ಸಹ ಹೇಳಿದರು. ಅದರಲ್ಲೂ ಇನ್ನೊಂದು ವಿಶೇಷತೆ ಏನೆಂದರೆ ಅಲ್ಪಸಂಖ್ಯಾತರು ಸಹ ಬಂದಿದ್ದು, ಕ್ರಿಶ್ಚಿಯನ್ಸ್ ಬಂದಿದ್ದು, ಏನದು ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಹುಟ್ಟು ಕಾಂಗ್ರೆಸ್ ಅನ್ನುವಂಥವರೇ ಸಹ ಬಂದು ಈ ಸಿದ್ದರಾಮಯ್ಯನವರು ಮಾಡಿರ್ತಕ್ಕಂಥದ್ದು ಸರಿಯಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ನಮಗೆ ಆಶ್ವಾಸನೆಯನ್ನು ಕೊಟ್ಟು ನಮಗೆ ಬೆಂಬಲವನ್ನು, ನೈತಿಕ ಬೆಂಬಲವನ್ನು ಕೊಡುವುದರ ಜೊತೆಗೆ ನಮಗೆ ನಿನ್ನೆ ಒಂದು ಉಪಹಾರದ ವ್ಯವಸ್ಥೆಯನ್ನು ಮಾಡಿಸ್ಕೊಟ್ರು, ಹಾಗೆ ಊಟ ತಿಂಡಿಗಳನ್ನು ಕೊಟ್ಟರು, ಹಾಗೆ ನಮಗೆ ಸಾಂತ್ವನವನ್ನು ಹೇಳಿದರು, ನಿಮಗೆ ಕೊಡಬೇಕಾಗಿತ್ತು ಅಂತ. ಯಾರು ಬಾಯಲ್ಲಿ ನೋಡಿದರೂ ಸಹ ಅಲೆಮಾರಿಗಳಿಗೆ ಕೊಡಬೇಕಾಯಿತು ಸಿದ್ದರಾಮಯ್ಯನವರು ಅನ್ನುವಂಥ ನಿಟ್ಟಿನಲ್ಲಿ ಸಹ ಮಾತಾಡಿದರು. ತದನಂತರ ಹಾಗೆ ಒಳ ಮೀಸಲಾತಿ ವಿಚಾರವಾಗಿ ಏನು ಪ್ರತ್ಯೇಕವಾಗಿ 1% ಏನಿದೆಯೋ ಅದನ್ನು ನಿಮಗೆ ಕೊಟ್ಟಿದ್ದರೆ ನೀವು ಏನಾದರೂ ಮಾಡೋಕ್ಕಾಗುತ್ತೆ. ಈಗ ಈ ಕೊಟ್ಟಿರ್ತಕ್ಕಂಥ ABCD ಏನು ಆಯೋಗವು 4 ವರ್ಗಗಳನ್ನು ಮಾಡಿತ್ತು. 4 ವರ್ಗಗಳಲ್ಲಿ ಅದರಲ್ಲಿ ತಮಗೆ ಕೊಡಬೇಕಾಗಿತ್ತು, 59 ಜಾತಿಗಳಿಗೆ ಪ್ರತ್ಯೇಕವಾಗಿ ಕೊಡಬೇಕಾಗಿತ್ತು ಅಂತ ಹೇಳಿದ್ರು ಹೊರತು. ಬಟ್ ಆದರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಏನು ಆಯೋಗದ ವರದಿಯನ್ನು ಶಿಫಾರಸು ಮಾಡಿದ್ರು ಅದನ್ನು ಉಲ್ಲಂಘನೆ ಮಾಡಿರುವುದರ ಜೊತೆಗೆ ಸುಪ್ರೀಂ ಕೋರ್ಟ್ನವರು ಸಹ ಒಂದು ಆದೇಶವನ್ನು ಮಾಡಿದರು. ಯಾರು ನಿರ್ಗತಿಕರು, ಶಿಕ್ಷಣ ಇಲ್ವೋ, ಎಕನಾಮಿಕಲಿ ವೀಕ್ ಇದ್ದಾರೋ ಅಂಥವರಿಗೆ ಏನು ಪ್ರತ್ಯೇಕವಾದಂಥ ಮೀಸಲಾತಿಯನ್ನು ಕೊಡಬೇಕು, ಅದರಿಂದ ಪ್ರಾಮಾಣಿಕವಾಗಿ ಒಂದು ಜಾತಿ ಗಣತಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸದಾಶಿವ ನಾಗಮೋಹನ್ ದಾಸರವರ ವರದಿಯನ್ನು ಶಿಫಾರಸು ಮಾಡಿತ್ತು. ಹೀಗೆ ರಾಜ್ಯ ಸರ್ಕಾರವು ಕೂಡಲೇ ಏನು ಅಲೆಮಾರಿಗಳಿಗೆ ಪ್ರತ್ಯೇಕವಾಗಿ 1% ಮೀಸಲಾತಿಯನ್ನು ಕೊಡಬೇಕು. ತದನಂತರ ನಾಗಮೋಹನ್ ದಾಸರು ಕೊಟ್ಟಂಥ ವರದಿಯನ್ನು ಅನುಷ್ಠಾನಗೊಳಿಸಬೇಕು. ಈ 4 ವರ್ಗ ಮಾಡಬೇಕು. ಯಾಕೆಂದರೆ ಈಗ ಕ್ಯಾಬಿನೆಟಲ್ಲಿ ಯಾರೋ ಪ್ರಭಾವಿ ವ್ಯಕ್ತಿಗಳು, ಈಗ ಪ್ರಿಯಾಂಕಾ ಖರ್ಗೆ ಅವರು ಮಾತಾಡ್ತಾರೆ, ಭಾಳ ತತ್ವ ಸಿದ್ಧಾಂತಗಳನ್ನು ಮಾತಾಡೋದಕ್ಕೆ ಆಧುನಿಕ ಬಸವಣ್ಣ ಯಾವ ರೀತಿ ಮಾತಾಡ್ತಾರೋ ಅದೇ ರೀತಿ ಮಾತಾಡೋದು. ಇದರಲ್ಲೆಲ್ಲೇ ಹೋಗಿದೆ ಇವರಿಗೆ. ಇವಾಗ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಇದ್ದಾರೆ, ಅವರು ಸಹ ಇದ್ರ ಬಗ್ಗೆ ಮಾತಾಡಬೇಕಾದ್ರೆ ಇವತ್ತು ಏಕೈಕ ಕಾಂಗ್ರೆಸ್ನಲ್ಲೇ ಮುಖಂಡರು ಅಥವಾ ಏನಾದರೂ ಮಾತಾಡಿದ್ರೆ H. ಆಂಜನೇಯವರು ಮಾಜಿ ಸಚಿವರು, ನಾವು ನಿಮ್ಮ ಜೊತೆಗೆ ಇದ್ದೀವಿ ಅಂತ ಹೇಳಿದ್ರೆ, ಆದರೆ ಅವರು ಸಹ ತಾವು ಯಾವ ರೀತಿ ಬೆಂಬಲ ನೀಡ್ತಾ ಇದ್ದೀರಿ ಅಂತಕ್ಕಂಥದ್ದು ಇಡೀ ನಮ್ಮ ಅಲೆಮಾರಿ ಸಮುದಾಯಗಳೆಲ್ಲವೂ ಸಹ ನೋಡ್ತಾ ಇದೆ. ತಾವು ಪ್ರಾಮಾಣಿಕವಾಗಿ ಎಲ್ಲವನ್ನು ಯಾರನ್ನು ಓಲೈಕೆ ಮಾಡದಲೇ ದಯಮಾಡಿ ಅಲೆಮಾರಿಗಳಿಗೆ ಒಂದು ಪ್ರತ್ಯೇಕವಾದಂಥ ಮೀಸಲಾತಿಯನ್ನು ಕೊಡುವ ನಿಟ್ಟಿನಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಮನವರಿಕೆ ಮಾಡಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಡ್ತಾ ಇದ್ದೀನಿ.